ಅಮ್ಮ ಬೀಚ್ ಹತ್ರ ಹೋಗ್ತಾ ಇದೀವಿ. ತಿನ್ನೋದೇ ಆಯ್ತು. ರಾಹುಲ್ ಬೇಡ ಬೇಡ ಅಂದ್ರು. ಮ್ಯಾಗಿ ಆಯ್ತು. ಐಸ್ ಕ್ರೀಮ್ ನೀವೇ ತಿಂದ್ರಾ? ಹೀಗಿದೆ ಆರಾಮಾಗಿ ಎಕ್ಸ್ಪ್ರೆಷನ್. ಅನ್ಸೀಸನ್ ಅಲ್ಲೂ ಇಷ್ಟು ಜನ ಇರ್ತಾರೆ ಅಂತಾನು ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹಲೋ ಎವ್ರಿವನ್. ಸೊ ಲಾಸ್ಟ್ ವ್ಲಾಗ್ ನಲ್ಲಿ ಎಲ್ರು ಮುರುಡೇಶ್ವರ ನೋಡಿದ್ವಿ. ಈಗ ಮರವಂತೆ ಬೀಚ್ ಹತ್ರ ಇದೀವಿ. ನನ್ನ ಕೈನಲ್ಲಿ ಎಳ್ನೀರಿದೆ, ರಾಹುಲ್ ಕೈನಲ್ಲಿ ಕೋಕೋ-ಕೋಲಾ ಇದೆ, ಪಾಪುಗಳ ಕಾರ್ನ್ ರೆಡಿ ಆಗ್ತಾ ಇದೆ. ಸೊ ವಿ ವರ್ ಆಕ್ಚುಲಿ ಆನ್ ದ ವೇ ಟು ಮಲ್ಪೆ. ಸೊ ಮಲ್ಪೆಗೆ ಆನ್ ದ ವೇ ಹೋಗ್ತಾ ಮರವಂತೆ ಬೀಚ್ ಇತ್ತು. ನಾನು ನೋಡಿಲ್ಲ ಅಂತ ಹೇಳಿ ರಾಹುಲ್ ಸ್ಟಾಪ್ ಮಾಡಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ, ಅದಕ್ಕೆ ಹೋಗೋಣ ಅಂತ ಹೇಳಿ ಸ್ಟಾಪ್ ಮಾಡಿದೆ. ಮುಂಚೆ ಸಿಕ್ಕಾಪಟ್ಟೆ ಬಿಸಿಲು, ಬಟ್ ಮಳೆಗಾಲ ಅಂತ ಮುರುಡೇಶ್ವರದಲ್ಲಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ನೀರಲ್ಲಿ ಆಡಕ್ಕೂ ಬಿಡ್ತಾ ಇಲ್ಲ. ಬಟ್ ತುಂಬಾನೇ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಹೆಂಗ್ ಸೋರ್ತಾ ಇದ್ವಿ ಅಂದ್ರೆ ತುಂಬಾ ಶೆಕೆ ಇದೆ. ಸೊ ಎಸ್, ಈ ವ್ಲಾಗ್ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಮರವಂತೆ ಬೀಚ್ ತೋರಿಸ್ತೀನಿ, ನೆಕ್ಸ್ಟ್ ಮಲ್ಪೆಗೆ ಹೋಗ್ತೀವಿ, ಅಲ್ಲಿ ಏನೇನು ಮಾಡ್ತೀವಿ ಎಲ್ಲಾನು ತೋರಿಸ್ತೀನಿ. ಕೀಪ್ ವಾಚಿಂಗ್. ಸೊ ಸೌತೆಕಾಯಿ ಬೇರೆ ಇರ್ಬೇಕಾ? ಮಾಸಾನ ರಾಹುಲ್ ಮಾಸ ಇದೆಯಾ ಅಲ್ಲಿ? ತುಂಬಾ ಬಿಸಿಲಿರೋದ್ರಿಂದ ಹೈಡ್ರೇಟೆಡ್ ಆಗಿರ್ಬೇಕು ಅಂತ ಪಾಪುಗೂ ತುಂಬಾ ನೀರು ಕುಡಿಸ್ತಾನೆ ಇದೀವಿ. ಅವಳು ಎಳ್ನೀರು ಕುಡಿತಾ ಇದ್ದಾಳೆ. ಏಪ್ರಿಲ್ ಮೇನಲ್ಲಿ ಇನ್ನೂ ಶೆಕೆ ನಿಲ್ಲಿಕ್ಕಾಗಲ್ಲ ಅಂತ ಒಂದು ಮ್ಯಾಗಿ ಹೇಳಿದೀವಿ, ಮ್ಯಾಗಿ ತಿನ್ನೋಣ ಅಂತ. ಸೊ ಒಳ್ಳೆ ಗಂಜಿ ಇದೆ, ಫೇವ್ರೆಟ್, ಪಾಪುಗೂ ಇಷ್ಟ. ಮ್ಯಾಗಿನೂ ಬಂದಿದೆ. ಸಿಮೆಂಟ್ ಬ್ಯಾಗಾ? ಸೊ ಬೀಚ್ ಹತ್ರ ಹೋಗ್ತಾ ಇದೀವಿ. ತಿನ್ನೋದೇ ಆಯ್ತು. ರಾಹುಲ್ ಬೇಡ ಬೇಡ ಅಂದ್ರು. ಮ್ಯಾಗಿ ಆಯ್ತು, ಐಸ್ ಕ್ರೀಮ್ ಆಯ್ತು. ನಿಂತ್ಕೊಂಡು ನೋಡ್ಕೊಂಡು ತಿನ್ನಕ್ ಚೆನ್ನಾಗಿರುತ್ತಂತೆ, ಅದಕ್ಕೆ ಅವ್ರದ್ದು ನೋಡಿ. ಮಗಳಿಗೂ ಒಂಚೂರು ಟೇಸ್ಟ್ ತೋರಿಸ್ತಾರೆ. ಕಣ್ಣಿಗೆ ಅಟ್ಲೀಸ್ಟ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಹಂಗಾದ್ರೂ ಕೂಲ್ ಆಗ್ಲಿ, ಬಿಸಿಲಿರೋದು ಫೀಲ್ ಆಗೋದು ಬೇಡ ಅಂತ ಅಲ್ವಾ? ಕೂಲಿಂಗ್ ಗ್ಲಾಸ್ ಪವರ್ ನೋಡಿ. ಇಷ್ಟು ಬಿಸಿಲಿದ್ರು ಅದನ್ನೊಂದು ಕಣ್ಣಲ್ಲಿ ಇದ್ಬಿಟ್ರೆ ಕೂಲ್ ಅನ್ಸ್ಬಿಡತ್ತೆ. ಸೊ ಇದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ. ಹೀಗಿದೆ ಮರವಂತೆ ಬೀಚ್. ಅಲ್ಲಿ ಒಂದು ಬೋಟು ಇದೆ ದೂರದಲ್ಲಿ. ಪಾಪು ತೋರಿಸ್ತಾ ಇದ್ದಾಳೆ ಬೋಟ್. ವಿಡಿಯೋ ಮಾಡೋದ್ರಿಂದ ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ನನ್ಗೆ ಏನ್ ಮಾಡ್ತಾ ಇದೀನಿ ವಿಡಿಯೋ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಎಸ್, ಹುಷಾರಾಗಿ ನಡ್ಕೊಂಡು ಹೋಗ್ತಾ ಇದೀನಿ. ಜೋಡ್ಸಿಟ್ಟಿದ್ದಾರೆ. ಉದ್ದಕ್ಕೂ ಸತ್ತ ಇದೇ ತರ ಬ್ರಿಡ್ಜಸ್ ಎಷ್ಟೊಂದಿದೆ. ಹೇಗ್ ಜೋಡಿಸಿ ಮಾಡ್ಯಾರ ನೋಡಿ. ಉದ್ದಕ್ಕೂ ಮಾಡ್ಯಾರ, ಎಷ್ಟೊಂದು ಮಾಡಿದ್ದಾರೆ. ಅಲ್ಲೂ ಮಾಡ್ಯಾರೆ. ಸಪ್ತಸಾಗರದ ಆಚೆ ಎಲ್ಲ ಮೂವಿ ನೋಡ್ದಾಗಿಂದ ನನಗೆ ಅದು ಒಂದೇ ಹಾಡು ನೆನಪಾಗೋದು. ಬೀಚ್ ನೋಡಿದ್ರೆ, ಬೀಚ್ ಹತ್ರ ಬಂದರೆ ಅಯ್ಯ ಏನದು ಮೂತಿ? ಫುಲ್ ಐಸ್ ಕ್ರೀಮ್ ನೀವೇ ತಿಂದ್ರಾ? ಇದು ಬೇಕಾ? ನಾನು ತಿಂತೀನಿ. ಮರವಂತೆ ಬೀಚಲ್ಲಿ ನೀರು ತುಂಬಾ ಎಷ್ಟು ಬ್ಲೂ ಆಗಿ ಕಾಣಿಸುತ್ತೆ ನೋಡಿ. ಯಾಕಂದ್ರೆ ಇಲ್ಲಿ ಯಾರು ಜನ ಬಂದು ಆಟ ಆಡೋದಿಲ್ಲ, ತುಂಬಾನೇ ಡೀಪ್ ಇದೆ, ನೋಡೋದಕ್ಕೂ ಖುಷಿ ಆಗುತ್ತೆ. ಆರಾಮಾಗಿ ಕೂಲಾಗಿ ಐಸ್ ಕ್ರೀಮ್, ಟೂಟಿ ಫ್ರೂಟಿ ಇದೆ. ಪಾಪಕ್ಕೆ ತಿನ್ಸಕ್ಕೆ ವೇಟ್ ಮಾಡ್ತಾ ಇದೀನಿ. ನನಗೆ ಈ ಡ್ರೆಸ್ ಅಲ್ಲಿ ಕಂಫರ್ಟಬಲ್ ಟೂಟಿ ಫ್ರೂಟಿ ಕಂದಮ್ಮ. ಇದೇ ತರ ರಾಕ್ಸ್ ಎಲ್ಲ ಕಡೆನೂ ಲೈನ್ ಆಗಿ ಹಾಕಿದ್ದಾರೆ ಮರವಂತೆ ಬೀಚಲ್ಲಿ. ಅಂಡ್ ರೋಡ್ ಸೈಡ್ ಕೂಡ ಹಾಕಿದ್ದಾರೆ, ಯಾಕಂದ್ರೆ ಕೊರಿಬಾರ್ದು ಅಂತ. ಗೊತ್ತಿರುತ್ತೆ ಅನ್ಸುತ್ತೆ. ಆಸ್ ಎ ಇನ್ಫಾರ್ಮೇಶನ್ ಹೇಳಲೇಬೇಕು. ಆ ಕಲ್ ಮೇಲೆ ನಾನು ನಡೆಯೋದೇ ಕಷ್ಟ ಇತ್ತು. ಒಂದು ಬಂಡೆಯಿಂದ ಒಂದು ಬಂಡೆಗೆ ಜಾಸ್ತಿ ಗ್ಯಾಪ್ ಇರ್ತಾ ಇತ್ತು ಕೆಲವೊಂದು. ಜೊತೆಗೆ ನನ್ನ ಕಂದಮ್ಮ ಬೇರೆ ಬಿಟ್ಟಿಲ್ಲ, ಅವಳನ್ನು ಇಟ್ಕೊಂಡು ನಡಿಬೇಕಾಯ್ತು ಹೊರಡುವಾಗ.
ಸೊ ಇದು ಕಿಚನ್ಗೆ ಹೋಗಿ ಪಾಪುಗೆ ದಾಲು ಟೊಮ್ಯಾಟೊ ಪೆಪ್ಪರ್ ಮಾತ್ರ ಹಾಕಿ ಪ್ಲೇನ್ ಮಾಡಿಕೊಡಿ ಅಂತ ಹೇಳಿದಕ್ಕೆ ಮಾಡಿ ಕೊಟ್ಟಿದ್ದಾರೆ ತೆಳ್ಳಗೆ. ಸೊ ನೋಡ್ಬೇಕು ತಿಂತಾಳ ಅಂತ. ಅವಳ ಟ್ರಿಪ್ ಪೂರ ಬರೀ ಇಡ್ಲಿ ಚಪಾತಿ ಉಪ್ಪಿಟ್ಟೆ ತಿಂದಿದ್ದಾಳೆ. ಒಂದು ಬಾಯ್ಲ್ಡೇ ಕೂಡ ಹೇಳೀನಿ ನೋಡೋಣ. ತಂದೂರಿ ಬಿರಿಯಾನಿ ಆ್ಯಂಡ್ ಎವ್ರಿಥಿಂಗ್. ದಿಸ್ ಸುಬ್ಬಿ ಪರಾಟ ಹೆಂಗ್ ಓಡೋದು ಮಮ್ಮ? ಅಯ್ಯಯ್ಯಯ್ಯ. ಸೊ ನಾನು ಇಲ್ಲೇ ಡ್ರೆಸ್ ಕೂಡ ಚೇಂಜ್ ಮಾಡಿಬಿಟ್ಟೆ. ಚೂಡಿದಾರಲ್ಲಿ ಆಗಲ್ಲ, ತುಂಬ ಕಷ್ಟ ಆಗ್ತಾ ಇತ್ತು ಅಂತ. ತುಂಬಾ ಶೆಕೆ. ಸೊ ಇಲ್ಲಿ ಪಾಪಗೆ ಒಳ್ಳೆ ಊಟನೂ ಸಿಕ್ತು. ಚಿಕನ್ ತಿಂದ್ಲು, ಖಾರ ಇರಲಿಲ್ಲ. ಮೊಟ್ಟೆ ತಿಂದ್ಲು, ಮೊಟ್ಟೆ ಒಂದು ತಿಂದ್ಲು, ಚಿಕನ್ ಸ್ವಲ್ಪ ತಿಂದ್ಲು. ನಾನು ಪರೋಟ ಮೊಸರು ಬಿಸಿಲಿಗೆ ಹೆವಿ ತಿನ್ನೋಕ್ಕಾಗಲ್ಲ, ರೈಸ್ ಅಂತೂ ಮುಟ್ಟಕ್ಕೆ ಆಗಲ್ಲ. ಸೊ ಹೊರಟ್ವಿ. ಮಲ್ಪೆನಲ್ಲಿ ಏನಾಗುತ್ತೆ ಗೊತ್ತಿಲ್ಲ, 5 o'clock ಕ್ಲೋಸ್ ಅಂತ ಇದ್ದಾರೆ. ಶುಚಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಫೈನಲಿ ವಿ ಹ್ಯಾವ್ ರೀಚ್ಡ್ ಮಲ್ಪೆ. ತೋರಿಸ್ತೀನಿ. ನಮ್ಮ ಮುಂದೆನೆ ಸೂರ್ಯ ಈಗ ಸನ್ಸೆಟ್ ಆಗುತ್ತೆ. ಮಲ್ಪೆ ಬೀಚ್ನಲ್ಲಿದ್ದೀವಿ. ಎಲ್ಲಿ ಸೋ ಹ್ಯಾಪಿ. ಎಲ್ಲಿ ಕಂದಮ್ಮ ಇದೆಲ್ಲ ಅವಳು ಬರೀ ಬುಕ್ಕಲ್ಲಿ ನೋಡಿದಾಳೆ. ಕ್ಯಾಮಲ್ ಎಲ್ಲಿ? ಒಂಟೆ ಕಂದಮ್ಮ ಕ್ಯಾಮಲ್. ಗಾಳಿಪಟ ಎಲ್ಲ ಇದೆ. ಹಾ, ಹಾರ್ಸ್ಗಳಿದೆ. ವೆರಿ ಬ್ಯೂಟಿಫುಲ್ ಬೀಚ್. ನಾನು ಆ್ಯಕ್ಚುಲಿ ಮಲ್ಪೆಗೆ ಬಂದಿಲ್ಲ. ಮಲ್ಪೆ ಬೀಚ್ ಒಳ್ಳೆ ಸನ್ಸೆಟ್ ವ್ಯೂ ಇರುತ್ತೆ. ಇಲ್ಲೇ ಇದ್ದರೆ ಐ ಥಿಂಕ್ ಗೊತ್ತಿಲ್ಲ ಈಗ ಐಲ್ಯಾಂಡ್ಗೆಲ್ಲ ಕರ್ಕೊಂಡು ಹೋಗ್ತಾರಾ ಇಲ್ವಾ, ಅದೆಲ್ಲ ಓಪನ್ ಇದೆಯಾ ಇಲ್ವಾ ಅಂತ ಅಲ್ಲ, ಯಾರು ಕಾಣಿಸ್ತಿಲ್ಲ. ಬಿಕಾಸ್ ಈಗ ವೇವ್ಸ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳಿ ಅದೆಲ್ಲ ಏನು ನಡೀತಿಲ್ಲ. ಮುರುಡೇಶ್ವರದಲ್ಲೂ ಏನು ಅಷ್ಟೆಲ್ಲ ಇರಲಿಲ್ಲ ಅಲ್ಲ, ಇಲ್ಲೂ ಅಷ್ಟೇ. ಓ ಅಲ್ಲಿ, ಸೊ ಅಲ್ಲಿದೆ ನೋಡಿ ಒಂದು ಐಲ್ಯಾಂಡ್. ಸೊ ಈ ಥರ ಗೇಮ್ಸ್ ಎಲ್ಲ ಇರ್ತಿತ್ತು ಅನ್ಸತ್ತಿಲ್ಲಿ, ಏನೂ ಇಲ್ಲ. ಮೇ ಬಿ ಇಲ್ಲೂ 1ನೇ ತಾರೀಕಿಂದಾನೇ ಓಪನ್ ಆಗ್ಬೋದೇನೋ ಅಲ್ಲ. ಸೊ ಯಸ್, ಬಟ್ ಮೇ ಬಿ ವಿ ವಿಲ್ ಗೋ ಫಾರ್ ಅ ಕ್ಯಾಮೆಲ್ ರೈಡ್ ವಿತ್ ದ ಬೇಬಿ. ಆರ್ ಯು ವಾಂಟ್ ಟು ಪ್ಲೇ ಹಿಯರ್ ಕಂದಮ್ಮ? ಆಟ ಆಡ್ತೀರಾ? ಸೊ ನೋಡಿ ಪೊಲೀಸ್ ಬಂದಿದ್ದಾರೆ. ಇಲ್ಲಿ ಯಾರು ಇರೋಂಗಿಲ್ಲ ಅನ್ಸುತ್ತೆ. ಇವಾಗ ಹೋಗ್ಬೇಕು. ಈ ನೆಟ್ಟಿಂದನೂ ಒಳಗೆ ಬರಂಗಿಲ್ವಂತೆ. ಸೊ ಅಷ್ಟು ಸ್ಟ್ರಿಕ್ಟ್ ಇದೆ. ಎಲ್ಲಾರನ್ನು ಕಳಿಸ್ತಾ ಇದ್ದಾರೆ. ಹಾಯ್ ಮಾಡ್ಕೊಂಡಮ್ಮ ಇದ್ದಾರೆ. ಹಲೋ, ಇಲ್ಲಿ ಹಾಯ್ ಮಾಡಿ. ಗೋಸೆ ಹಾಯ್. ಹಾ ಏನು? ಹೌದಾ, ಮುರುಡೇಶ್ವರದಲ್ಲ 5 ಡೆತ್. ಓ ಮಮ್ಮ ಜಿಜಿ ನೀರಲ್ಲ. ಅದು ಬೇಕಾ? ಫಾಸ್ಟಾಗಿ ಬಂದಿದ್ರು ಏನು ಯೂಸ್ ಇಲ್ಲ. ದೇರ್ ಇಸ್ ನೋ ಐಲ್ಯಾಂಡ್ ಎಂಟ್ರಿ ಇಲ್ಲ. ಏನ್ ಬೇಕು ತಗೊಳ್ಳಿ, ಗೋ ಗೋ. ಕನ್ನಮ್ಮ ಮನೇಲಿ ಒಂದಿತ್ತು, ನೀನು ಯೂಸು ಮಾಡಲಿಲ್ಲ, ಇನ್ನೂ ಇದೆ ಅನ್ಸುತ್ತೆ ಹಂಗೆ ಮಮ್ಮಿ ಮನೇಲಿ. ಬಾ ಕ್ಯಾಮಲ್ ಮೇಲೆ ಹೋಗೋಣ ಬಾ. ನಿಂಗೆ ಅದು ಬೇಡ, ವೇಸ್ಟ್ ಮಾಡ್ತೀಯ ನೀನು. ಕುದ್ರೆ ಕಂಬಿಲ್ಸಿ. ಸೊ ಹೇಳ್ತಿದ್ದಾರೆ 1 ವಾರದಿಂದ ಮಳೆ ಗಾಳಿ, ಸೊ ಓಪನ್ ಆಗಿಲ್ಲ ಅಂತ. ಫೋಟೋನಾ? ಹಾಂ. ಸೊ ಇಷ್ಟೆಲ್ಲ ಫೋಟೋಸ್ ತೆಗ್ದಿದ್ದಾರೆ. ನೆಕ್ಸ್ಟ್ ನಾನು ಉದ್ದ ಬೇಡ, ಅಡ್ಡ ಇರೋದೇ ಇರಲಿ ಅಂತ ಅನ್ಕೊತಾ ಇದ್ದೀನಿ. ಇದೂ ಬೇಡ, ಪಾಪು ಕೆಳಗಿದ್ದಾಳಲ್ವ. ಸೊ ಇದು ಓಕೆ ನೋಡಿ, ಚೆನ್ನಾಗಿದೆ, ಕ್ಲಿಯರ್ ಆಗಿದೆ. ಎತ್ಕೊಂಡಿರೋದೇ ಸರಿ. ವಾಕ್ ಸ್ಟೆಪ್ ಓಕೆ. ನೆಕ್ಸ್ಟ್ ಇದು ಚೆನ್ನಾಗಿ ಬಂದಿದೆ.
ಪೋಸ್ ಕೊಟ್ಟವಳೆ. ಓಕೆ, ಫಸ್ಟ್ ಒಂದು ಫೋಟೋ ಸಿಗಲಿದೆ. ಅದೊಂದು ಇದು ಸ್ಟ್ರೇಟ್ ಇರೋದು, ಎತ್ಕೊಂಡಿರೋದು. ಸರಿ, ರಾಹುಲ್ 2 ಮಾಡಿಸ್ಬಿಡಿದೆ, 2 ಫೋಟೋ. ಕ್ಯಾಮೆಲ್ ಹತ್ರ ಹೋಗ್ತಾ ಇದೀವಿ ಈಗ. ಕ್ಯಾಮೆಲ್ ರೈಡ್ ಹೋಗ್ತಾರಂತೆ ಅಪ್ಪ ಮಗಳು. ಎಷ್ಟು ಗಾಳಿಪಟಗಳು ಹಾಸ್ತಾ ಇದ್ದಾರೆ ನೋಡಿ. ನಾನಂತೂ ಹೋಗ್ತಿಲ್ಲ ಕ್ಯಾಮೆಲ್ ರೈಡ್ ಆಗಲಿ ಹಾರ್ಸ್ ರೈಡ್. ಓಕೆ, ಟ್ರೈ ಮಾಡಿದ್ದೀನಿ. ಈಗಲೂ ಬೇಕಿದ್ರೆ ಹಾರ್ಸ್ ರೈಡ್ಗೆ ಹೋಗ್ತೀನಿ. ಕ್ಯಾಮೆಲ್ ಅಷ್ಟು ಹೈಟ್, ಐ ಆಮ್ ವೆರಿ ಸ್ಕೇರ್ಡ್ ಆಫ್ ಹೈಟ್. ಆಗಲ್ಲ, ಸುಮ್ಮನೆ ಕೂಗಾಡಿ ಎಲ್ಲ ಗಲಾಟೆ ಮಾಡಿ ಸೀನ್ ಕ್ರಿಯೇಟ್ ಮಾಡೋದು ಬೇಡ. ಅವ್ರು ಹೋಗಿ ಬರಲಿ ಅಪ್ಪ ಮಗಳು. ನಾನು ವಿಡಿಯೋ ಮಾಡ್ತೀನಿ. ಅವ್ರು ಇದೆಲ್ಲ ಫೀಲೇ ಮಾಡಿಲ್ಲ. ಮುಟ್ಟದ ಬೇಡವಾ ಅಂತ ಮುಟ್ಕೊಂಡು ಆಟ ಆಡ್ತದ. ಏನದು ಕಂದಮ್ಮ? ಏನದು? ಶೂಸ್ ಪ್ರಿಂಟ್. ಅವ್ಳ ಶೂಸ್ ಪ್ರಿಂಟ್ ಅದು. ಓ, ಅವ್ಳ ಶೂಸ್ ಪ್ರಿಂಟ್ ಅವಳು ಪುಟ್ಪುಟಾಣಿದ್ದು. ಇದು ಚಿಕ್ಕ ಚಿಕ್ಕದಿದೆಯಲ್ಲ ಅವಳ ಶೂಸ್ ತಗೋ. ಜಾಗದಲ್ಲಿದೆ ನೋಡಿ ಪಾಪುದು ಶೂ ಪ್ರಿಂಟ್. ಕಂದಮ್ಮ, ಓ ನೀವೇನಾ ಬಂಗ್ರಿ? ಇಲ್ಲಿ ಕಂದ, ಕ್ಯಾಮೆಲ್ ಮೇಲೆ ಹೋಗ್ತೀರಾ? ಹೋಗ್ತೀಯಾ? ಇಲ್ಲಿ ಬಾ. ಹಾರ್ಸ್ ಬೇಕಂತೆ ಅವಳಿಗೆ, ಹಾರ್ಸ್ ಅವಳಿಗೆ. ಇಲ್ಲಿ ಬಾ, ಕ್ಯಾಮೆಲ್ ಮೇಲೆ ಫಸ್ಟ್ ಹೋಗ್ಬಿಡು. ಬನ್ನಿ ಇಲ್ಲಿ. ರಾಹುಲ್ ಹುಷಾರು. ಓ ಮೈ ಗಾಡ್, ಐ ಆಮ್ ಸ್ಕೇರ್ಡ್. ರಾಹುಲ್ ಅದು ಒತ್ತದೇ ಇರಂಗೆ ಇಟ್ಕೋ. ಹಾ, ಹಂಗೆ. ವಾವ್ ಕಂದ, ಹಾಯ್ ಬಂಗಾರಿ. ಒಂದ್ ನಿಮಿಷ, ಒಂದ್ ಸೆಕೆಂಡ್. ಹಾಯ್ ಕಂದಮ್ಮ. ವೇಟ್ ಇಲ್ಲಿ ನಾನು ಫೋಟೋಸ್ ಅಲ್ಲಿ ತೆಗಿತೀನಿ. ಆಮೇಲೆ ತೆಗಿಯಕ್ ಟೈಮ್ ಕೊಡ್ತಾರೆ. ಅದು ಜಾಸ್ತಿ ಅಲ್ಲಾಡ್ತಾ ಇದೆಯಲ್ಲ, ಅವಳು ಹಿಂಗೆ ಹಿಂದಕ್ಕೆ ಹೋಗ್ತಾ ಇದ್ದಾಳೆ. ಇಲ್ಲೇ ಕ್ಯಾಮ್ರಾದಲ್ಲಿ ತೆಗೆದ್ರೆ ಚೆನ್ನಾಗಿ ಬರುತ್ತಲ್ವಾ? ಆಕಮ್ಮ, ರಾಹುಲ್ ಮೂತಿ ಹೊಡ್ಕೋತಾಳೆ. ಹುಷಾರು, ಹಿಡ್ಕೊ ಮೂತಿನು. ಸ್ವಲ್ಪ ಆ ಕ್ಯಾಮೆಲ್ ನಡೆಯುವಾಗ ಹೈಟಲ್ಲಿ ಹೆದರ್ಕೋತಾ ಇದ್ದಾಳೆ. ಅವಳಿಗೆ ಹಾರ್ಸ್ ಇಷ್ಟ. ನೋಡೋಣ ಈಗ ಇದ್ರ ಮೇಲೆ ಹೆದರ್ಕೊಂಡು ಹಾರ್ಸ್ ಮೇಲೆ ಹೋಗ್ತಾಳೋ ಇಲ್ವೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಹಾರ್ಸ್ ಮೇಲೆ ಬಿಟ್ಟಿರಲಿಲ್ಲ. ಒಬ್ರು ಚಿಕ್ಕೋಳಿದ್ದಾಳೆ, ಬೇಡ ಅದು ಮುಂದೆ ಒತ್ತತ್ತೆ ಅಂತ. ಇಲ್ಲಿ ಬಿಡ್ತಾರ ನೋಡಬೇಕು. ಸನ್ಸೆಟ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಹಾಫ್ ಆನ್ ಅವರ್ ಮೇಲಾಗತ್ತೆ ಅಂತೆ ಸನ್ಸೆಟ್ ಆಗೋದಕ್ಕೆ. ಅಲ್ಲಿದ್ದಾರೆ ಅಪ್ಪ ಮಗಳು. ನಾನು ಎಷ್ಟು ಓಡೋದಿಂದೆ. ಸೊ ಈಗ ಟರ್ನ್ ಆಗ್ತಾ ಇದೆ ಕ್ಯಾಮೆಲ್. ಆಗೋಯ್ತು. ಹೋಗಿ ಬರೋಷ್ಟಿಗೆ ನಮ್ಮ ಫೋಟೋನು ರೆಡಿ ಆಯ್ತು. ಆಯ್ತಾಯ್ತು. ಇವಳು ನೋಡಿ, ಇಲ್ಲಿ ಸುಬ್ಬಿ ಎಕ್ಸ್ಪ್ರೆಷನ್. ಇದೆರಡು ಬೇರೆ ಬೇರೆ ತಾನೇ? ರೆಡಿ. ಅವ್ರು ಕರ್ಕೊ.
50 ರೂಪಾಯಿ ಕೊಟ್ಟು ತಗ್ಸ್ಕೊಂಬಿಟ್ಟು ಬೇಡವಂತೆ ನೋಡಿಲಿ. ಯಾವ ಕಡೆ? ಅಲ್ಲಿ ಚಿಕ್ಕ ಚಿಕ್ಕ ಮಕ್ಳೆಲ್ಲ ನೀರಲ್ಲಿ ಬಿದ್ದು ಆಟಾಡ್ತಾ ಇರೋದು. ಇವಾಗ ಬರೀ ಸನ್ಸೆಟ್ ಮಾತ್ರ ಸ್ವಲ್ಪ ಹೊತ್ತಿಗೆ ಬಿಟ್ಟಿದ್ದಾರೆ, ಮತ್ತೆ ಕಳಿಸ್ತಾರೆ. ನೀರ್ಗೆ ಯಾರು ಹೋಗಂಗಿಲ್ಲ ಅಂದ್ರು ಆಕ್ಚುಲಿ, ಬಟ್ ಸ್ವಲ್ಪ ಜನ ಆಡ್ತಾ ಇದ್ದಾರೆ. ಅದೇ ನೋಡು, ವಾವ್ ರಾಹುಲ್, ಕ್ಯಾಮ್ರಾದಲ್ಲಿ ನೋಡ್ಬಾ ಸನ್ಸೆಟ್, ಸೋ ಬ್ಯೂಟಿಫುಲ್. ಪಾಪು ನೋಡಿ ಇಲ್ಲೇ ಇದ್ದಾಳೆ, ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಜನ ಇಲ್ಲ ಅಂದ್ರೆ ಎಷ್ಟು ಚೆನ್ನಾಗಿರೋದು. ಅನ್ಸೀಸನ್ ಅಲ್ಲೂ ಇಷ್ಟು ಜನ ಇರ್ತಾರೆ ಅಂತಾನು ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ರನ್ ರನ್ ರನ್, ಇಲ್ಲಿ ಬನ್ನಿ ಇಲ್ಲಿ ಬನ್ನಿ. ಬಂತು ಬಂತು ಬಂತು. ಅಲ್ಲೇ ಇರು ಒಂದು ಬಂತು ಬಂತು. ಅಲ್ಲೋಡಿ ಯಾರ ಹತ್ರ ಹೋಗ್ತಾ ಇದ್ದಾಳೆ ಹಾಯ್ ಅನ್ಕೊಂಡು. ನೀನ್ ಹಾರ್ಸ್ ಜೊತೆ ಇರ್ತೀಯ, ಕ್ಯಾಮಲ್ ಜೊತೆ ಇರ್ತೀಯಾ? ಕಮ್, ಕ್ಯಾಮಲ್ ಜೊತೆ ಹೋಗ್ತೀಯಾ? ಯಾರಂಗ ಓಡೋದು? ನಾನಾ? ಇಲ್ಲಪ್ಪ. ಎಷ್ಟು ಬಿಸಿಲಿತ್ತು ಹಂಗೆ ಎಷ್ಟು ಕಾಮ್ ಆಗೋಯ್ತು. ಹತ್ತಕ್ಕಾಗ್ತಲ್ವ? ಅಪ್ಪ ಇದೆಯಾ? ಸೀದಾ ಹಾರ್ಸ್ ಹತ್ರ ಹೋಗ್ತೀಯ. ಕೂಚತ್ಯಾ ಹಾರ್ಸ್ ಮೇಲೆ? ಹಂಗ ಹೋಗುತ್ತಾ ಹಾರ್ಸು? ಸರಿ ಹೋಗ್ತ್ಯಾ? ಏನ್ ಅಷ್ಟು ಖುಷಿ? ಪಾಪುಗೆ ಯಾಕೆ? ಇಲ್ಲಂತೆ ಬಾ. ಆ ಸೈಡ್ ಅಲ್ಲಿ ಇದಿದೆ ಹಾರ್ಸ್ ರೈಡ್. ಎಕ್ಕೆ ಅಲ್ಲೇ ಇದೆ, ಪಪ್ಪ ಅಲ್ಲೇ ಇದೆ, ನಾನು ಇಲ್ಲೇ ಇದ್ದೀನಿ, ಮಮ್ಮ ಇಲ್ಲೇ ಇದ್ದೀನಿ, ಮಮ್ಮನೂ ಇಲ್ಲೇ ಇದ್ದೀನಿ. ಹಾ ಅದನ್ನೇ ಹೇಳಿದ್ದು. ರಾಹುಲ್ ಎತ್ಕೊಬಿಡು, ಸೊಂಟದ ಮೇಲೆ ಇಟ್ಕೊಬಿಡು, ಅಲ್ಲಿ ಕೂರ್ಸ್ಬಿಡ ರಾಹುಲ್, ನಿಜ ಒತ್ತುತ್ತೆ. ಅವಳು ಹಾಸ್ ಅಂತ ಓಡ್ತೆ ಬಂಗಾರಿ ನೀನು. ಶೋ ಅವಳು ಹೋಗ್ಲಿಲ್ಲ, ಅಷ್ಟೆಲ್ಲ ಫುಲ್ ಧೈರ್ಯವಾಗಿ ಓಡ್ತಾಳೆ ಮುಂದೆ, ಹೋಗಾದ್ಮೇಲೆ ಆಡೋದು. ಸೊ ಹೀಗಿತ್ತು ಮಲ್ಪೆನಲ್ಲಿ. ನಮ್ಮ ಮಲ್ಪೆನಲ್ಲಿ ಸರೌಂಡಿಂಗ್ ತುಂಬಾನೇ ಚಾಟ್ಸ್ ಇದೆ. ದೆನ್ ನಾನ್ ವೆಜ್ ಐಟಮ್ಸ್ ಕೂಡ ಅಷ್ಟೇ. ದೆನ್ ಯಾರ್ಯಾರು ಈ ತರ ನಮ್ಗೆ ಪಾರ್ಟಿ ಮೂಡಲ್ಲಿ ಮೂಡ್ ಇದ್ರೆ ಈ ಕಡೆ ಬಾರ್ ಅಂಡ್ ರೆಸ್ಟೋರೆಂಟ್, ಬಾರ್ಸ್, ಪಬ್ಸ್ ಅದು ಕೂಡ ಜಾಸ್ತಿನೇ ಇದೆ. ಐಸ್ ಕ್ರೀಮ್ ಎಲ್ಲರೂ ಕೂಡ ಬಂದು ಮಜಾ ಮಾಡ್ಬೋದು. ಈವ್ನಿಂಗ್ ಮಾತ್ರ ಎಲ್ಲರನ್ನೂ ಅಲೋ ಮಾಡ್ತಾರೆ. 4 ಗಂಟೆ ಅಥವಾ 3 ಗಂಟೆ ಆ ಥರ ಟೈಮಲ್ಲಿ ಅಲೋ ಮಾಡಲ್ಲ. ಏನ್ ಬೇಕು? ಐಸ್ ಕ್ರೀಮ್ ಬೇಕಾ? ಕೊಡ್ಸ್ತೀನಿ. ಪಪ್ಪನ್ ಕೇಳು. ಪಪ್ಪ ಐಸ್ ಕ್ರೀಮ್. ಕೆಮ್ಮು ಜ್ವರ ಎಲ್ಲ ಇದೆ. ಪಪ್ಪ ಕೊಡ್ಸು ಪ್ಲೀಸ್. ನಮ್ಮ ಅಲ್ವಾ
ಸ್ವಲ್ಪ ಗೋವಾ ಥರ ಅನಿಸ್ತಾ ಇದೆ. ನೋ ಐಸ್ ಕ್ರೀಮ್. ಕಮ್ ಲೆಟ್ಸ್ ಗೋ. ಮಲ್ಪೆ ಒಂಥರ ಎಂಜಾಯ್ಮೆಂಟ್ ಪ್ಲೇಸ್. ಎಸ್. ಅಯ್ಯೋ ಇವಳು ಹಿಂದೆ ಓಡೋದೆ. ಅವಳಿಗೆ ಐಸ್ ಕ್ರೀಮ್ ಬೇಕೇ ಬೇಕು. ಸರಿ ಇವ್ರ ಹತ್ರ ವೆನಿಲಾ ಇದೆಯಾ ನೋಡು, ನಾನು ತಿಂತೀನಿ, ಅವಳು ಕೊಡ್ತೀನಿ ಸ್ವಲ್ಪ. ಟೂಟಿ ಫ್ರೂಟಿ ಇಲ್ಲ ಬಾ. ಮಮ್ಮ ತಿನ್ನೋದು ಯಾವುದು ಇಲ್ಲ. ಅಲ್ಲಿ ವೆನಿಲಾ ಕೊಡ್ತೀನಿ ಬಾ. ವೆನಿಲಾ ಕೊಡ್ತೀನಿ ಬಾ. ನೀನ್ ಕೊಡ್ಸಿಲ್ಲ ಅಂದ್ರೆ ಬಿಡಲ್ಲ ಅವಳು. ಚಾಟ್ಸು ಗೋಲ್ಗಪ್ಪ ಎಲ್ಲ ಇದೆ, ಅಲ್ಲಿ ಗೋಲಾ ಎಲ್ಲ ಇದೆ. ಬಾದಾಮ್ ಶೇಕ್, ಫಲೂಡಾ. ನಾನು ತಿನ್ನೋದೆಲ್ಲ ಏನೂ ಇಲ್ಲ. ಆ್ಯಂಡ್ ಸುಮ್ಮನೆ ನಂಗೆ ಹುಷಾರು ತಪ್ಪಕ್ಕೂ ಇಷ್ಟ ಇಲ್ಲ, ಸೊ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಅನ್ಸತಿ ಈ ಥರ ಎಲ್ಲ ತೊಗೊಂಡ್ರೆ ಅವಳು ಕೇಳ್ತಾಳೆ ಅಂತ ಅಲ್ಲೇ ಇಟ್ಕೊಂಡಿದ್ದೀನಿ ಹಾಫು. ಅಲ್ಲೊಟ್ಟು ಸೀದಾ ಮ್ಯೂಸಿಕ್ ಬರ್ತಾ ಇದೆ, ಅಲ್ಲಿ ಹೋಗ್ತಾ ಇದ್ದಾಳೆ. ನಿಂಗೆ ಡ್ಯಾನ್ಸ್ ಮಾಡಕ್ ಹಾಡು ಹಾಕಿಲ್ಲ, ಬನ್ನಿ ಇಲ್ಲಿ. ಜಂಪ್ ಹೊಡೋದು. ಯಸ್, ಗುಡ್ ಗರ್ಲ್. ಜಂಪ್ ಜಂಪ್. ಸೊ ಮಲ್ಪೆ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಉಜ್ರೈಗೆ ಬಂದಿದ್ದೀವಿ. ಇಟ್ಸ್ 11:30 ಆಗಿದೆ ಅನಿಸುತ್ತೆ. ಮಧ್ಯದಲ್ಲಿ ಡಿನ್ನರ್ ಬ್ರೇಕ್ ಎಲ್ಲ ತೊಗೊಂಡು ಪಾಪಕ್ಕೆ ತಿನ್ಸಕ್ಕೆ 1 hour ಎಲ್ಲ ಆಗುತ್ತಲ್ಲ. ಸೊ ಫೈನಲಿ ಆ್ಯಂಡ್ ರೋಡ್ ಕೂಡ ಸ್ವಲ್ಪ ಹಾಳಾಗಿದೆ. ನ್ಯಾಷನಲ್ ಹೈವೇ ಯಾವುದೋ ನಂಬರ್ ಹೇಳ್ತಾಯಿದ್ರು. ರಾಹುಲ್ ಮಲಗಿದ್ದಾರೆ, ಅಪ್ಪ ಮಗಳು. ಸೊ ನಾನು ಮಲ್ಪೆ ವ್ಲಾಗ್ ಕ್ಲೋಸ್ ಮಾಡಿಬಿಡೋಣ. ಮತ್ತು ಬೆಳಗ್ಗೆ ತುಂಬ ಅರ್ಲಿ ಮಾರ್ನಿಂಗ್ ಎದ್ದು ರೆಡಿಯಾಗಿ ಹೋಗಬೇಕು ಧರ್ಮಸ್ಥಳಕ್ಕೆ. ಆ ವ್ಲಾಗ್ ಸಪ್ರೇಟಾಗಿ ಹಾಕ್ತೀನಿ, ಮಿಸ್ ಮಾಡಿದೆ ನೋಡಿ. ಸೊ ಈ ವ್ಲಾಗ್ ಇಲ್ಲಿ ಕ್ಲೋಸ್ ಮಾಡೋಣ ಅಂತ ಹೇಳಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ಮಲ್ಪೆ ವ್ಲಾಗ್ ಇಷ್ಟ ಆಗಿದೆ. ಸೊ ಇದೇ ರೀತಿ ಇನ್ನೂ ಒಳ್ಳೆ ವ್ಲಾಗ್ಸ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹೇಳಿ ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕೂಡ. See you all in my next vlog. Bye bye. Lots of love.